ನಮಸ್ಕಾರ ಸ್ನೇಹಿತರೆ, ನಾನು ಅಶೋಕ್ ಕುಮಾರ್ ಶೀಲ್ವಂತ್. ಸೇಡಂ ಪಟ್ಟಣದಲ್ಲಿ ಏನು ಹಾದು ಹೋಗ್ತದ ಕಮಲಾವತಿ ನದಿ, ಆ ನದಿನೇ ಹಾಳು ಮಾಡಿದ್ದು ವಾಸವತ ಸಿಮೆಂಟ್ ಕಂಪನಿ, ಗ್ರಾಸಿಮ್ ಇಂಡಸ್ಟ್ರೀಸ್. ಈಗ ಅಲ್ಟ್ರಾಟೆಕ್ ಸಿಮೆಂಟ್ ಲಿಮಿಟೆಡ್ ಸರಳಾನಗರ್ ಏನು ಹೆಸರು ಚೇಂಜ್ ಮಾಡಿದ್ದಾರೆ, ಅದೇ ಕಂಪ್ನಿ ಕಾರಣ. ಕಮಲಾವತಿ ಏನು ಜೀವ ನದಿ ಅದು ಕಮಲಾವತಿ ನದಿ ಅದು ಪೂರ್ತಿ ಹಾಳಾಲಕ್ಕೆ ವಾಸವತ ಸಿಮೆಂಟ್ ಕಂಪ್ನಿ ಕಾರಣ. ಹೇಗಪ್ಪ ಅಂದರೆ, ಅವ್ರೇನು ಬ್ರಿಡ್ಜ್ ಕಮ್ ಬ್ಯಾರೇಜ್ ಮಾಡಿದ್ದಾರೆ ಸ್ನೇಹಿತರೆ. ಇದು 2004ರಲ್ಲಿ ಒಂದು ಬ್ರಿಡ್ಜ್ ಕಮ್ ಬ್ಯಾರೇಜ್ ಮಾಡಿದ್ದಾರೆ. ಅವರು ಕಂಪ್ನಿ ಬೌಂಡ್ರಿ ಹತ್ತಿ ಕಮಲಾವತಿ ನದಿ ಕಮಲಾವತಿ ನದಿ ಅಡ್ಡಲಾಗಿ ಒಂದು ಬ್ರಿಡ್ಜ್ ಕಮ್ ಬ್ಯಾರೇಜ್ ಮಾಡಿದ್ದಾರೆ. ಅದು ಶೀಘ್ರದಲ್ಲಿ ಅಲ್ಲಿ ಹೋಗಿ ನಾನು ಸ್ಥಳದಲ್ಲೇ ಹೋಗಿ ನಾನು ಒಂದು ವಿಡಿಯೋ ಮಾಡ್ತೀನಿ ಸ್ನೇಹಿತರೆ. ಅದು ಮುಂಚೆ ಹೋಗಿದ್ದೆ ನಾನು, 1 ತಿಂಗಳು 2 ತಿಂಗಳು ಮುಂಚೆ ಹೋಗಿದ್ದೆ. ಕಾರಣಾಂತರ ಮತ್ತು ಅಲ್ಲಿ ಹತ್ತಿರ ಹೋಗಿ ಮತ್ತು ವಾಪಸ್ ಬಂದಿದ್ದೆ ಮಾಡ್ಬೇಕಂತ ಮಾಡಿದ್ದೆ ವಿಡಿಯೋ. ಅದು ಆಗಲಿಲ್ಲ. ಇವಾಗ ಹೋಗ್ತೀನಿ ಸ್ನೇಹಿತರೆ. ಇವಾಗ ಹೋಗಿ ಇದು 16 ತಾರೀಕು ನಂತರ ಇದು ವಾಸವತ ಕಂಪ್ನಿದು ಪೂರ್ತಿ ಅದು ಡೆಮಾಲಿಷನ್ ವಿಡಿಯೋ ಮಾಡಿ ಆ ನಂತರ ಸ್ಥಳಕ್ಕೆ ಹೋಗಿ ಕಮಲಾವತಿ ನದಿ ಯಾವ ರೀತಿ ಹಾಳು ಮಾಡಿದೆ ಅದರ ಬಗ್ಗೆ ಅವತ್ತಿನ ದಿವಸ ಅಲ್ಲೇ ಹೋಗಿ ಆ ಸ್ಥಳದಲ್ಲೇ ಹೋಗಿ ನಾನು ವಿಡಿಯೋ ಮಾಡ್ತೀನಿ ಸ್ನೇಹಿತರೆ. ಅವ್ರೇನು ಬ್ರಿಡ್ಜ್ ಕಮ್ ಬ್ಯಾರೇಜ್ ಮಾಡಿದ್ದಾರೆ, ಆ ಬ್ರಿಡ್ಜ್ ಕಮ್ ಬ್ಯಾರೇಜೇ ಕಾರಣ. ಈ ಕಮಲಾವತಿ ನದಿ ಹಾಳಕ್ಕೆ ಆ ಬ್ರಿಡ್ಜ್ ಕಮ್ ಬ್ಯಾರೇಜೇ ಕಾರಣ, ರಾಜಕಾರಣಿಗಳೇ ಕಾರಣ, ಅಧಿಕಾರಿಗಳೇ ಕಾರಣ. ಈ ವಾಸವತ ಸಿಮೆಂಟ್ ಕಂಪ್ನಿ ಅಂದರೆ ಈಗಿನ ಅಲ್ಟ್ರಾಟೆಕ್ ಸಿಮೆಂಟ್ ಕಂಪ್ನಿನೇ ಕಾರಣ. ಯಾವ ರೀತಿ ಎಂಬುದು ಆ ಸ್ಥಳದಲ್ಲೇ ಹೋಗಿ ವಿಡಿಯೋ ಮಾಡಿ ಕೂಲಂಕಷವಾಗಿ ತಮ್ಮ ಎದುರು ಹೇಳ್ತೀನಿ ಸ್ನೇಹಿತರೆ. ಇಲ್ಲಿ ಸಂಪತ್ತು, ನೈಸರ್ಗಿಕ ಸಂಪತ್ತು ಯಾವ ರೀತಿ ಹಾಳು ಮಾಡ್ತಾಯಿದೆ ವಾಸವತ ಸಿಮೆಂಟ್ ಕಂಪ್ನಿ ಅಂದರೆ ಅಲ್ಟ್ರಾಟೆಕ್ ಸಿಮೆಂಟ್ ಕಂಪ್ನಿ ಯಾವ ರೀತಿ ಹಾಳು ಮಾಡ್ತಾಯಿದೆ, ಯಾವ ರೀತಿ ಸತ್ಯನಾಶ ಮಾಡಿದೆ. ಒಂದು ನದಿಗೆ ಹೆಂಗೆ ಅದು ಹಾಳು ಮಾಡಿಬಿಟ್ಟಿದೆ, ಪೂರ್ತಿ ಕಮಲಾವತಿ ನದಿಗೆ ಹಾಳು ಮಾಡಿಬಿಟ್ಟಿದೆ ಅದು ವಾಸವತ ಸಿಮೆಂಟ್ ಕಂಪ್ನಿ ಅಂಬೋದು ಆ ಸ್ಥಳದಲ್ಲೇ ಹೋಗಿ ಆ ಬ್ರಿಡ್ಜ್ ಕಮ್ ಬ್ಯಾರೇಜ್ ಹತ್ರನೇ ಹೋಗಿ ನಾನು ವಿಡಿಯೋ ಮಾಡಿ ತಮ್ಮ ಗಮನಕ್ಕೆ ತೊಗೊಂಬರ್ತೀನಿ ಸ್ನೇಹಿತರೆ. ಇದೆಲ್ಲ ಸೇಡಂ ಪಟ್ಟಣ ಜನತೆ ಎಲ್ಲ ಎಚ್ಚರ ವಹಿಸಬೇಕು. ನಿಮ್ಗೆ ಹಾಳು ಮಾಡಿದವರು ವಾಸವತ ಸಿಮೆಂಟ್ ಕಂಪ್ನಿ ಅದು ಯಾವ ರೀತಿ ಹಾಳು ಮಾಡಿದೆ ಆ ಸ್ಥಳದಲ್ಲೇ ಹೋಗಿ ನಾನು ವಿಡಿಯೋ ಮಾಡ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ಜೈ ಭೀಮ್, ನಮೋ ಬುದ್ಧಾಯ.